ಇಲ್ಲಿ ಸೇರ್ಲಿಕ್ಕೆ ಕಾರಣ ಏನಂದರೆ, ನನಗೆ ಸ್ಟ್ರೋಕ್ ಆಗಿ 3 ವರ್ಷ ಆಯಿತು ಸರ್. 3 ವರ್ಷ ನಾರಾಯಣವಲಯದಲ್ಲಿ 1 ವರ್ಷ 1 ತಿಂಗಳು ಚಿಕಿತ್ಸೆ ತೊಗೊಂಡು ಮನೆಗೆ ಬಂದು ಆರಾಮಾಗಿದ್ದೆ. ಆದರೆ ನನ್ನ ನೋಡ್ಕೊಳ್ಳಿಕ್ಕೆ ನನ್ನ ಹೆಂಡತಿ ಸದಾ ಕಾಲ ನನ್ನ ಜೊತೆಲೇ ಇರಬೇಕಾಯಿತು. ಒಂದು ರಾತ್ರಿ ಎಲ್ಲೂ ಕದಲೋಂಗಿಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದರೆ ನನ್ನ ಟಾಯ್ಲೆಟ್ಗೆ ಮತ್ತು ನನ್ನ ಕೆಲವು ನಿತ್ಯ ಕರ್ಮಾದಿಗಳೆಲ್ಲ ಅವರು ನನಗೆ ಸಹಾಯ ಮಾಡಲೇಬೇಕಾದ ಕರ್ತವ್ಯ ಅವ್ರದ್ದು. ಎಲ್ಲ ನಾವು ಹೋದರೂ ಸಹ ರಾತ್ರಿ ವಾಪಸ್ ಬಂದುಬಿಡಲೇಬೇಕು ಎಟ್ ಎನಿ ಕಾಸ್ಟ್. ಆ ರೀತಿ ಪರಿಸ್ಥಿತಿಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ, ಎಲ್ಲಿ ಇದು ಮಾಡೋದು ಅಂತ. ಸರಿ, ನಮ್ಮ ಮಿಸ್ಸಸ್ಗೆ ಯಾರೋ ಅವ್ರ ಮಿತ್ರರು ಈ ಅಡ್ರೆಸ್ ಕೊಟ್ಟರು. ಸೊ ನಮ್ಮ ಮಿಸ್ಸಸ್ ಇವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ, ಕರ್ಕೊಂಬನ್ನಿ ಮೇಡಮ್, ನಾವು ಅಂಥವ್ರಿಗೆ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ನಮ್ಮ ಮಿಸ್ಸಸ್ಸು ಅವ್ರ ಅಕ್ಕನ ಮಕ್ಕಳು ಇಬ್ಬರು ಎಲ್ಲ ಹೆಣ್ಮಕ್ಳು ಇಬ್ಬರು ಸೇರಿ ಡಿಸೈಡ್ ಮಾಡಿ ಕರ್ಕೊಂಬಂದು ಇಲ್ಲಿ ಸೇರಿಸ್ತಾರೆ. ನನಗೀಗ ಇದು ಒಂಥರ ದೇವಸ್ಥಾನ ಥರ ಆಗೋಗ್ಬಿಟ್ಟಿದೆ ಸರ್. ಯಾಕಂದರೆ 3 ವರ್ಷದಿಂದ ನನ್ನ ಹೆಂಡತಿ ಹೊರಗಡೆನೇ ಹೆಜ್ಜೆ ಇಟ್ಟಿಲ್ಲ ಸರ್. ಸೊ ಅಂಥದ್ರಿಂದ ನನಗೆ ಯಾವಾಗಪ್ಪ ಆಕೆಗೆ ನಾನು ರೆಸ್ಟ್ ಕೊಡ್ತೀನಿ, ಯಾವಾಗಪ್ಪ ಅವ್ರಿಗೆ ಫ್ರೀ ಮಾಡ್ತೀನಿ ಅನ್ನೋದೊಂದು ಮನಸ್ಸಲ್ಲಿ ಕೊರಿತಾ ಇತ್ತು ಸರ್ ಆಗಾಗ. ಸೊ ಇಲ್ಲಿ ಸೇರಿದ ಮೇಲಿಂದ ನನಗೂ ಸಂತೋಷವಾಗಿದೆ, ಅವ್ರಿಗೂ ಸಂತೋಷವಾಗಿದೆ ಅನ್ನೋದೊಂದು ನನ್ನ ಸ್ವಂತ ಅಭಿಪ್ರಾಯ ಸರ್. ಕಿಡ್ನಿ ವೈಫಲ್ಯದಿಂದ ನರಳುತ್ತಿದ್ದ ಇವರಿಗೆ ವಾರಕ್ಕೆರಡು ಬಾರಿಯಾದರೂ ಡಯಾಲಿಸಿಸ್ ಮಾಡಿಸಬೇಕಾಗಿತ್ತು. ಆದರೆ ಇಲ್ಲಿ ದಾಖಲಾದ ನಂತರ ಆರೋಗ್ಯಧಾಮದಲ್ಲಿನ ವೈದ್ಯೋಪಚಾರ ಹಾಗೂ ವಾಯು ವಿಹಾರ ಮತ್ತು ವ್ಯಾಯಾಮಗಳಿಂದ ಡಯಾಲಿಸಿಸ್ನಿಂದ ಮುಕ್ತಿ ಹೊಂದಿರುವುದು ಆಶ್ಚರ್ಯದಾಯಕವಾಗಿದೆ.